ನಮಸ್ಕಾರ ಸ್ನೇಹಿತರೆ. ಶ್ರೀಯುತ ಎಸ್ ಷಡಕ್ಷರಿಯವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸ್ಫೂರ್ತಿದಾಯಕ ಕಥೆಗಳನ್ನು ಕೇಳಿ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ. ಇಂದಿನ ವಿಷಯ, ಬೇಸರದ ಬದುಕನ್ನು ರಸಮಯಗೊಳಿಸಬಹುದೇ? ನಮಗೆ ಎಂದಾದರೂ ಬದುಕು ನೀರಸವೆನಿಸಿದ್ದರೆ ನಾವು ಈ ಘಟನೆಯನ್ನು ಗಮನಿಸಲೇಬೇಕು. ನಮ್ಮ ಸ್ವಾಮೀಜಿಯವರನ್ನು ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿದ್ದ ಒಬ್ಬ ಸಜ್ಜನರು ಬೆಳಗ್ಗೆಯೇ ಭೇಟಿಯಾಗಿ ಅದೇ ಬ್ಯಾಂಕು, ಚೆಕ್ಕುಗಳು, ಲೆಡ್ಜರ್ಗಳು, ಗ್ರಾಹಕರು, ಲೋಕಲ್ ಟ್ರೈನು, ಅದೇ ಫ್ಲ್ಯಾಟ್, ಅದೇ ಸಂಸಾರ ಎಲ್ಲವೂ ಏಕತಾನತೆ ಎನಿಸಿದೆ. ಬೇಸರ ಬಂದು ಬಿಟ್ಟಿದೆ. ಎಲ್ಲಾದರೂ ದೂರ ಹೋಗಿ ಬಿಡೋಣ ಎನ್ನಿಸುತ್ತಿದೆ. ಏನು ಮಾಡಲಿ ಎಂದರು. ಸ್ವಾಮೀಜಿಯವರು, ಹೌದಾ, ನೀವು ಬಂದದ್ದು ಒಳ್ಳೆಯದಾಯಿತು. ಹಿಮಾಲಯದಲ್ಲಿ ಪ್ರಾರಂಭವಾಗುತ್ತಿರುವ ಆಶ್ರಮವನ್ನು ನೋಡಿಕೊಳ್ಳಲು ನಿಮ್ಮಂಥವರ ಅವಶ್ಯಕತೆ ಇದೆ. ನೀವು ನಾಳೆ ಸಂಜೆ ಯಾರಿಗೂ ಹೇಳದೆ ಇಲ್ಲಿಗೆ ಬಂದು ಬಿಡಿ. ನಿಮ್ಮ ಟಿಕೆಟ್ ಸಿದ್ಧವಾಗಿರುತ್ತದೆ. ಹಿಮಾಲಯದಲ್ಲಿ ಹೊಸ ಜೀವನ ನಿಮಗಾಗಿ ಕಾದಿರುತ್ತದೆ. ಆದರೆ ಇಂದು ಮತ್ತು ನಾಳೆ ನಿಮ್ಮ ಆಫೀಸಿನಲ್ಲಿ, ಮನೆಯಲ್ಲಿ ನಿಮ್ಮ ಕೊನೆಯ ದಿವಸಗಳೆಂಬುದು ನೆನಪಿರಲಿ. ಎಲ್ಲರಿಗೂ ವಿದಾಯ ಹೇಳಿ ಬನ್ನಿ. ಕೊನೆಯ ಮಾತುಗಳು ಪ್ರೀತಿ, ವಿಶ್ವಾಸ, ಕೃತಜ್ಞತೆಯ ಮಾತುಗಳು. ಹೇಳುವುದಿದ್ದರೆ ನೇರವಾಗಿ ಹೇಳಬೇಡಿ, ಪರೋಕ್ಷವಾಗಿ ಹೇಳಿಬಿಡಿ. ಇವು ನಿಮ್ಮ ಕೊನೆಯ 2 ದಿನಗಳೆಂದು ಅವರಿಗೆ ಗೊತ್ತಾಗಬಾರದು ಎಂದು ಹೇಳಿದರು. ಸಜ್ಜನರ ಮುಖ ಉತ್ಸಾಹದಿಂದ ಅರಳಿತು. ನಾಳೆ ಸಂಜೆ ಬರುತ್ತೇನೆಂದು ಹೇಳಿ ಹೋದರು. ಅದರಂತೆ ಮರುದಿನ ಸಂಜೆ ಬಂದರು. ಆದರೆ ಮುಖದಲ್ಲಿ ನಗು ಇರಲಿಲ್ಲ, ಉತ್ಸಾಹ ಇರಲಿಲ್ಲ. ಸ್ವಾಮೀಜಿಯವರು ಏನಾಯಿತು ಎಂದು ಕೇಳಿದಾಗ ಅವರು ಹೇಳಿದ್ದು, ನಾನು ಇನ್ನೇನು ಕೊನೆಯ 2 ದಿನಗಳೆಂದು ಆಫೀಸಿಗೆ ಹೋದೆ. ಯಾವಾಗಲೂ ಸಿಡುಕುವ ಮ್ಯಾನೇಜರ್ ಬಳಿ ಹೋಗಿ, ನೀವು ಒಳ್ಳೆಯ ಬಾಸ್, ನಿಮ್ಮಿಂದಾಗಿ ನಾನು ಕೆಲಸ ಕಲಿತೆ, ನಿಮಗೆ ಥ್ಯಾಂಕ್ಸ್ ಎಂದು ಹೇಳಿದೆ. ಮೊದಲು ಅವರು ನನ್ನನ್ನು ವಿಚಿತ್ರವೆಂಬಂತೆ ನೋಡಿದರು. ನಿಧಾನವಾಗಿ ನಗೆ ಸೂಸಿದರು, ಕೂರಿಸಿದರು, ಚೆನ್ನಾಗಿ ಮಾತನಾಡಿಸಿದರು, ಕಾಫಿ ಕುಡಿಸಿ ಕಳುಹಿಸಿದರು. ನನ್ನ ಪ್ರಮೋಷನ್ನಿಗೆ ಶಿಫಾರಸು ಮಾಡುತ್ತೇನೆ ಎಂದರು. ಯಾವಾಗಲೂ ತಲೆನೋವಿನ ಒಬ್ಬ ಗ್ರಾಹಕನಿಗೆ ನಿನ್ನೆ ಒಳ್ಳೆಯ ಸೇವೆ ಕೊಟ್ಟೆ. ನಿಮ್ಮಂತಹ ದೊಡ್ಡ ಗ್ರಾಹಕರಿಂದ ನಮ್ಮ ಬ್ಯಾಂಕ್ ಬೆಳೆಯುತ್ತದೆ ಎಂದೆ. ಸಂಜೆ ಆತ ಅವರ ಕಂಪನಿಯ ಕ್ಯಾಲೆಂಡರ್ಗಳನ್ನು, ಸಿಹಿ ತಿಂಡಿಯ ಡಬ್ಬಿಗಳನ್ನು ಕಳುಹಿಸಿಕೊಟ್ಟರು. ನಾನು ಅದನ್ನು ನನ್ನ ಸಹೋದ್ಯೋಗಿಗಳಿಗೆ ಹಂಚಿದೆ. ಅವರೆಲ್ಲ ಥ್ಯಾಂಕ್ಸ್ ಹೇಳಿ ತೋರಿಸಿದ ವಿಶ್ವಾಸ ಕಂಡು ನನಗೆ ಆಶ್ಚರ್ಯವಾಯಿತು, ಸಂತೋಷವೂ ಆಯಿತು. ನಗುತ್ತಾ ನಿನ್ನೆ ಸಂಜೆ ಮನೆಗೆ ಹೋಗುವಾಗ ನನ್ನ ಹೆಂಡತಿಗೆ ಮೈಸೂರು ಪಾಕು, ಮಲ್ಲಿಗೆ ಹೂವು ಕಟ್ಟಿಸಿಕೊಂಡು ಹೋದೆ. ಆಕೆಗೆ ಖುಷಿಯೋ ಖುಷಿ. ಆಕೆ ನನಗಿಷ್ಟವಾದ ಅಡುಗೆ ಮಾಡಿದಳು. ಬೆಳಗ್ಗೆ ರುಚಿಯಾದ ತಿಂಡಿ ಇತ್ತು. ಸಾಯಂಕಾಲ ಬೇಗ ಬನ್ನಿ, ಸಿನಿಮಾಕ್ಕೆ ಹೋಗೋಣ ಎಂದಳು. ನನಗೂ ಏಕೆ ಆಗಬಾರದು ಎನಿಸಿತು. ಇವತ್ತು ಮನೆ, ಆಫೀಸು ಎಲ್ಲ ಹೊಸದರಂತೆ ಕಾಣುತ್ತಿದೆ, ಚೆನ್ನಾಗಿ ಕಾಣುತ್ತಿವೆ. ಈಗಿನದನ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಹೇಗೆ ಹೋಗಲಿ? ಆದರೆ ನಿಮಗೆ ಮಾತು ಕೊಟ್ಟಿದ್ದೇನೆ, ಏನು ಮಾಡುವುದೋ ತೋಚುತ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟರು. ಸ್ವಾಮೀಜಿಯವರು ಜೋರಾಗಿ ನಕ್ಕು, ಹಿಮಾಲಯವೂ ಇಲ್ಲ, ಆಶ್ರಮವೂ ಇಲ್ಲ. ನಾನು ನಿಮಗೆ ಸುಮ್ಮನೆ ಹೇಳಿದ್ದೆ. ನೀವು ಸ್ವಲ್ಪ ನಗೆ, ಒಂದೆರಡು ಒಳ್ಳೆಯ ಮಾತು, ಒಂದಷ್ಟು ಪ್ರೀತಿ ವಿಶ್ವಾಸಗಳನ್ನು ತುಂಬಿದ್ದರಿಂದ ಮನೆ, ಬ್ಯಾಂಕು ಎಲ್ಲ ಹೊಸದರಂತಾಗಿದೆ, ಆನಂದವನ್ನೀಯುತ್ತಿವೆ. ಇದನ್ನು ಹೀಗೆಯೇ ಮುಂದುವರೆಸಿ. ಎಂದೂ ಬದುಕು ಬೇಸರ ಎನಿಸುವುದಿಲ್ಲ ಎಂದರು. ಬೇಸರದ ಬದುಕನ್ನು ರಸಮಯಗೊಳಿಸುವ ಸರಳ ಉಪಾಯಗಳು ಆ ಸಜ್ಜನರಿಗೆ ಗೊತ್ತಾದಂತೆ ನಿಮಗೂ ನಮಗೂ ಗೊತ್ತಾಗುತ್ತಿದೆ ಅಲ್ಲವೇ ಸ್ನೇಹಿತರೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.